ಹಾಯ್ ಫ್ರೆಂಡ್ಸ್, ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವತ್ತು ಸಂಡೇ, ಫಿಶ್ ತೊಗೊಂಬಂದೆ. ಫಿಶ್ಶೇ ಮಾಡಬೇಕು, ಇನ್ನು ಫಿಶ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಫಿಶ್ ತೊಗೊಂಡ್ಬಂದೆ. ಒಂದೇ ಒಂದು ಫಿಶ್ನ ತೊಗೊಂಬಂದಿದ್ದೆ. ಏಕೆಂದರೆ ಅಷ್ಟೇ, ಮಂತ್ ಎಂಡಿಂಗ್ ಅಲ್ವಾ, ಎಲ್ಲರಿಗೂ ಪ್ರಾಬ್ಲಮ್ ಇದ್ದೆ. ಮಂತ್ ಎಂಡಿಂಗ್ ಅಲ್ವಾ, ಕೆಲವೊಂದು ಜನ ಹೇಳ್ಕೊತಾರೆ, ಕೆಲವೊಂದು ಜನ ಹೇಳ್ಕೊಳಲ್ಲ. ಹಾಗೆ ಒಂದೇ ಒಂದು ಫಿಶ್ ತೊಗೊಂಬಂದೆ. 3/4 kg ಇತ್ತು. ಹೊಟ್ಟೆ ಕ್ಲೀನ್ ಮಾಡಿ ತಲೆ ತೆಗೆದು ಕೊಟ್ಟರು. ತಲೆ ಕಟ್ ಮಾಡಿ ನಾನೇ ಗೆರೆ ಹಾಕ್ಕೊತೀನಿ, ನಾನೇ ಕ್ಲೀನ್ ಮಾಡ್ಕೊತೀನಿ ಅಂತ ತೊಗೊಂಬಂದು ನೀಟಾಗಿ ಇನ್ನೊಂದು ಸರ್ತಿ ಉಪ್ಪು ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ನೋಡಿ ಈ ಥರ ನೀಟಾಗಿ ಗೆರೆ ಹಾಕ್ಕೊತಾ ಇದ್ದೀನಿ. ಈಸಿಯಾಗಿ ಆಗೋ ಥರ ಮಾಡ್ತಾ ಇದ್ದೀನಿ. ಯಾಕಂದರೆ ಸಂಡೇ ಇವತ್ತು ಮನೇಲಿ ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿದೆ. ನೈಟ್ ಬೇರೆ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ. ಏಕೆ ಅಂತಂದರೆ ನೈಟ್ ಎಲ್ಲೋ ಆಚೆಗಡೆ ಏನೋ ಪ್ರಾಬ್ಲಮ್ ಆಗಿತ್ತು. ಪಕ್ಕದ ಮನೆಯವ್ರು ತುಂಬ ಜಗಳ ಮಾಡ್ಕೊತಾ ಇದ್ರು. ನಮಗೆ ಸೌಂಡ್ ಬಂದು ನಮಗೆ ನಿದ್ದೆ ಬರಲಿಲ್ಲ. ಹಾಗೆ ಮಾತಾಡ್ತಾ ಫಿಶ್ ಕಟ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಜೀವನದಲ್ಲಿ ನಾವೇನಾದರೂ ಸಾಧಿಸಬೇಕು ಅಂತ ಅಂದಾಗ ಯಾರೇನೇ ಮಾತಾಡಿದ್ರೂ, ಯಾರೇನೇ ಅಂದ್ಕೊಂಡ್ರು, ನಮ್ಮ ಜೀವನದಲ್ಲಿ ನಾವು ಮುಂದೆ ಹೆಜ್ಜೆ ಇಟ್ಕೊಂಡು ಯಾವುದಕ್ಕೂ ಹೆದರಲ್ದೇ ಮುಂದೆ ಹೋದ್ರೇ ನಮ್ಮ ಜೀವನ ಚೆನ್ನಾಗಿರುತ್ತೆ. ಏಕೆಂದರೆ ತುಂಬ ಕಷ್ಟಗಳನ್ನ ಪಟ್ಟು ನನ್ನ ಜೀವನದಲ್ಲಿ ಇವಾಗ ಒಂದು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. ಯಾವ ಥರ ಕಷ್ಟಗಳು ಪಟ್ಟಿದ್ದೀನಿ ಅಂದರೆ, ಒಂದೊಂದು ತಿಂಗಳ 2-2 ತಿಂಗಳ ಬರೀ ನುಚ್ಚಕ್ಕಿ, ಉಪ್ಪಿನಕಾಯಿ ಇಲ್ಲ ನುಚ್ಚಕ್ಕಿ, ಖಾರ ಪುಡಿ, ಉಪ್ಪು ಹಾಕ್ಕೊಂಡು ತಿಂದು ಜೀವನ ಮಾಡಿರೋ ಕಷ್ಟನೂ ನಾನು ಅನುಭವಿಸಿದ್ದೀನಿ. ಸುಖನೂ ನಾನು ಅನುಭವಿಸಿ ಫಸ್ಟ್ ಚೆನ್ನಾಗಿದ್ದು ಆಮೇಲೆ ಕಷ್ಟ ಬಂದು ಮತ್ತೆ ಇವಾಗ ನಾರ್ಮಲ್ ಆಗಿದ್ದೀನಿ. ಕಷ್ಟಗಳನ್ನೋದು ಬರ್ತಾ ಹೋಗ್ತಾ ಇರುತ್ತೆ. ಯಾವುದಕ್ಕೂ ಹೆದರ್ಕೊಳಲ್ದೇ ಮುಂದೆ ಜೀವನ ನಡೆಸಬೇಕು, ಆವಾಗಲೇ ಚೆನ್ನಾಗಿರೋದು. ಕೆಲವೊಂದು ಜನ ದುಡ್ಡು ಒಡವೆನೇ ಶಾಶ್ವತ ಅಂತ ಅಂದ್ಕೊತಾರೆ. ಆದರೆ ಜೀವನದಲ್ಲಿ ನಾವು ಸಂಪಾದನೆ ಮಾಡ್ಕೋಬೇಕು, ಯಾವುದಕ್ಕೂ ತಲೆ ಕೆಡಿಸ್ಕೊಳಲ್ದೇ ಮುಂದೆ ಹೊರತಾ ಇದ್ದರೆ ಜೀವನದಲ್ಲಿ ನಾವೆಲ್ಲ ಸಂಪಾದನೆ ಮಾಡ್ಕೊಳಕ್ಕಾಗತ್ತೆ. ನೋಡಿ, ಎಣ್ಣೆ ಇಟ್ಬಿಟ್ಟು ಬಾಣಲಿ ಹಾಕಿದ್ದೀನಿ. ಏನೇನೋ ಮಾತಾಡ್ತಾ ಇದ್ದಾನೆ, ಮರ್ತೋಗ್ಬಿಟ್ಟೆ ಹೇಳೋದನ್ನ. ಹಾಗೆ ಗ್ಯಾಸ್ ಆನ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಈ ಕಡೆ ಮಸಾಲ ಹಾಕ್ತೀನಿ ಇವಾಗ. ಹಾಗೆ ಇನ್ನೇನು ಹೇಳಬೇಕು ಅಂತಂದರೆ, ನಾನು ತುಂಬ ಕಷ್ಟಗಳನ್ನ ಪಟ್ಟು ಇಲ್ಲಿವರೆಗೆ ಬಂದಿದ್ದೀನಿ. ನೀವೂ ಎಲ್ಲರೂ ಕಷ್ಟಗಳನ್ನ ಪಡ್ತಾರೆ, ಆದರೆ ನಂದು ವಿಚಿತ್ರವಾದ ಕಷ್ಟಗಳನ್ನ ಪಟ್ಟಿದ್ದೀನಿ ನಾನು. ನನ್ನ ಜೀವನದಲ್ಲಿ ನಿಜವಾಗ್ಲೂ ನಂದು ಒಂದು ತೆಗೆದ್ರೆ ಒಂದು ಫಿಲಮ್ಮೇ ಆಗ್ಬಿಡುತ್ತೆ, ಅಷ್ಟು ಕಷ್ಟಗಳನ್ನ ನಾನು ಪಟ್ಟಿದ್ದೀನಿ. ನನಗೆ ಯಾರೂ ಸಪೋರ್ಟ್ ಮಾಡಿಲ್ಲ. ನನ್ನ ಜೀವನದಲ್ಲಂತೂ ನನಗೆ ಯಾರೂ ಫ್ರೀಯಾಗಂತೂ ಯಾರೂ ಸಪೋರ್ಟ್ ಮಾಡಿಲ್ಲ. ನಿಜ ಹೇಳಬೇಕು ಅಂತಂದರೆ ನಾನು ತುಂಬ ನರಕ ಯಾತನೆ ಅನುಭವಿಸ್ಕೊಂಡು ಬಂದಿದ್ದೀನಿ. ತಂದೆ ತಾಯಿ ಕಡೆಯಿಂದನೂ ಸುಖ ಇಲ್ಲ, ಮಾಡ್ಕೊಂಡಿರೋ ಗಂಡನ ಸೈಡ್ಲಿಂದನೂ ಸುಖ ಇಲ್ಲ, ಯಾರ ಕಡೆಯಿಂದನೂ ಸಪೋರ್ಟ್ ಇಲ್ಲ, ಸಂತೋಷ ಇಲ್ಲ, ದುಡ್ಡುಲಿಂದ ಸಪೋರ್ಟ್ ಇಲ್ಲ, ಅಥವಾ ನಾನು ಇದ್ದೀನಿ ಅನ್ನೋ ಸಪೋರ್ಟ್ ಇಲ್ಲ. ಆ ಥರ ಒಂಟಿಯಾಗೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟಿದ್ದೀನಿ. ದೇವರೊಬ್ಬರು ನನ್ನ ಜೊತೆಗಿದ್ದು ನನ್ನ ಮುಂದೆ ತೊಗೊಂಡು ಹೋಗೋಕ್ಕೆ ದೇವ್ರು ನಂಗೆ ಸಹಾಯ ಮಾಡಿದ್ದಾರೆ. ದೇವರು ಯಾರ್ದೋ ರೂಪದಲ್ಲಿ ಬಂದು ನಂಗೆ ಸಹಾಯ ಮಾಡಿದ್ದಾರೆ ಹೊತ್ತು ನನ್ನವರಂತೂ ನನಗೆ ಯಾರೂ ಸಹಾಯ ಮಾಡಿಲ್ಲ. ಫ್ಯಾಮ್ಲಿ ಅಂತೂ ತುಂಬ ದೊಡ್ಡದು, ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡ ಫ್ಯಾಮ್ಲಿ ಇದೆ. ಆದರೆ ನನ್ನ ಫ್ಯಾಮ್ಲಿಯಲ್ಲಿ ಯಾರೂ ನನಗೆ ಕಷ್ಟ ಬಂದಾಗ ಸಹಾಯ ಮಾಡಿಲ್ಲ. ನನ್ನ ಕಣ್ಣೀರು ಒರ್ಸೋಕ್ಕೆ ಯಾರೂ ಬಂದಿಲ್ಲ. ನಾನು ಪಡ್ತಾ ಇರೋ ಕಷ್ಟನ, ನಾನು ಒಬ್ರ ಹತ್ರ ದುಡಿತಾ ಇರೋದನ್ನ, ಏನೋ ಒಂದು ಬಿಸ್ನೆಸ್ ಆಗಲಿ ಏನೇ ಆಗಲಿ, ನಾನು ಒಬ್ರ ಹತ್ರ ದುಡಿತಾ ಇರೋದ್ರಲ್ಲಿಂದ ದೇವರು ನನಗೆ ಎಲ್ಲನೂ ಒಳ್ಳೇದು ಮಾಡಿದ್ದಾರೆ. ಆದರೆ ನಿಜ ಹೇಳಬೇಕು ಅಂತಂದರೆ, ಒಂದೊಂದು ಸರ್ತಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡಬೇಕು ಅನ್ನೋ ಡಿಸಿಷನು ನಾನು ಒಂದು ಟೈಮಲ್ಲಿ ತೊಗೊಂಡಿದ್ದೆ. ಏಕೆಂದರೆ ನನಗೆ ಹಿಂದೆ ಮುಂದೆ ಸಪೋರ್ಟ್ ಇಲ್ಲದೇ, ಬಾಡಿಗೆ ಕಟ್ಟೋಕ್ಕೂ ಆಗದೇನೆ ಅಷ್ಟು ಕಷ್ಟಗಳ್ನೂ ನಾನು ಪಟ್ಟಿದ್ದೀನಿ. ಆದರೂ ನಾನು ಯೋಚನೆ ಮಾಡಿದೆ, ನಾನು ಸತ್ತೋದ್ರೆ ಮಕ್ಕಳು ಹೆಂಗೆ ಅಂತ. ನೋಡಿ, ಇಲ್ಲಿ ಫಿಶ್ ಮೇಲೆ ಧನಿಯಾ ಪುಡಿ, ಖಾರ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ತಾ ಇದ್ದೀನಿ. ಹಾಗೆ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಧನಿಯಾ ಪುಡಿಯಲ್ಲಿ ಮಿಕ್ಸ್ ಮಾಡಿದ್ದೀನಿ. ಹಾಗೆ ಮತ್ತು ನಾನು ಕಬಾಬ್ ಪುಡಿಯಲ್ಲಿ ಮಿಕ್ಸ್ ಮಾಡಿಟ್ಟಿದ್ದೀನಿ, ಅದಕ್ಕೆ ಉಪ್ಪು ಹಾಕೋದನ್ನ ತೋರಿಸಲಿಲ್ಲ. ಆಮೇಲೆ ಉಪ್ಪು, ಖಾರ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಬಾಬ್ ಮಸಾಲೆ ಹಾಕ್ಕೊಂಡು ಇವಾಗ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಂಡು ಹಾಗೆ ಒಂದು ಸ್ವಲ್ಪ ಕಲರ್ನ ಹಾಕಿದೆ. ಏಕೆಂದರೆ ಫುಡ್ ಕಲರ್ ಹಾಕಿದ್ರೆ ಫಿಶ್ ಚೆನ್ನಾಗಿ ಕಾಣಿಸುತ್ತೆ. ಹಂಗಂತ ಫುಡ್ ಕಲರ್ ಎಲ್ಲರೂ ತಿನ್ನಬಾರ್ದು. ಯಾವಾಗೋ ಒಂದು ಸರ್ತಿ ತಿಂದರೆ ಏನೂ ಆಗೋಲ್ಲ, ಡೈಲಿ ಯೂಸ್ ಮಾಡಿದ್ರೆ ಒಳ್ಳೆಯದಲ್ಲ. ನಾನು ಯಾವಾಗೋ 2-3 ತಿಂಗಳಿಗೆ ಒಂದು ಸರ್ತಿ ಫುಡ್ ಕಲರ್ನ ಯೂಸ್ ಮಾಡ್ತೀನಿ. ಕಲರ್ಫುಲ್ಲಾಗಿ ತಿನ್ನಬೇಕು ಅಂತ ಅನಿಸಿದಾಗ ಮಾತ್ರ ಯೂಸ್ ಮಾಡ್ತೀನಿ ಅಷ್ಟೇ ಹೊತ್ತು, ಬೇರೆದಕ್ಕೆಲ್ಲ ನಾನು ಡೈಲಿ ಯೂಸ್ ಮಾಡಲ್ಲ ಫುಡ್ ಕಲರ್ನ. ನೋಡಿ, ಈ ಥರ ನೀಟಾಗಿ ಮಸಾಲೆನ ಫಿಶ್ಶಿಗೆ ಹಚ್ಕೊಬೇಕು. ಯಾರೋ ಹೇಳಿದ್ರು, ನೀನು ಕಷ್ಟ ಅಂದ್ರೇ ಗೊತ್ತಿಲ್ಲ, ದುಡ್ಡಲ್ಲಿ ಮೆರೆದಿದ್ದೀಯಾ ನೀನು ಅಂತ ಹೇಳ್ತಾಯಿದ್ರು ಕಾಮೆಂಟಲ್ಲಿ. ದುಡ್ಡಲ್ಲಿ ಒಂದು ಟೈಮ್ ಮೆರೆದಿದ್ದೀನೇನು, ಆದರೆ ದುಡ್ಡಿಲ್ಲದೆ ಇರೋ ಟೈಮ್ನು ನಾನು ಕಷ್ಟದಲ್ಲಿ ಕಣ್ಣೀರು ಹಾಕ್ಕೊಂಡೆ ನಾನು ಆ ದುಡ್ಡನ್ನ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ. ಸರಿನಾ? ಅವರಿಗೆ ಆನ್ಸರು. ಕಾಮೆಂಟ್ ಮಾಡೋಕ್ಕೆ ಮುಂಚೆ ಯೋಚನೆ ಮಾಡಿ ಕಾಮೆಂಟ್ ಮಾಡಿ. ಏಕೆಂದರೆ ಒಬ್ಬರು ಮನಸ್ಸು ನೋಯಿಸೋ ಥರ ಇರಬಾರ್ದು. ಒಬ್ಬರು ಮನಸ್ಸಲ್ಲಿರೋ ಕಷ್ಟನ
ಆ ಕಾಮೆಂಟ್ ನೋಡಿದ ತಕ್ಷಣ ಮರ್ತೋಗೋ ಥರ ಇರಬೇಕು. ಯಾವಾಗ್ಲೂ ಒಬ್ರಿಗೆ ನಾವು ಬೆಳ್ಸೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಒಬ್ಬರನ್ನ ತುಳಿಯೋಕ್ಕೆ ಪ್ರಯತ್ನ ಪಡಬಾರ್ದು. ಸರಿ, ಇದು ನೋಡಿ ಫಿಶ್ ರೆಡಿಯಾಗಿದೆ. ಇವಾಗ ಎಣ್ಣೆಗೆ ಹಾಕೋಣ ಬನ್ನಿ. ನಮ್ದು ಇದ್ದಿದ್ದೇ ಸ್ಟೋರಿ. ಚೆನ್ನಾಗಿದೆಯಾ ನಮ್ಮ ಸ್ಟೋರಿ? ಕಾಮೆಂಟ್ ಹಾಕಿ ಯಾರ್ಯಾರು ಈ ಥರ ಕಷ್ಟಗಳನ್ನ ಪಟ್ಟಿದ್ದೀರಾ ಅಂತ, ಕಷ್ಟಪಟ್ಟಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನೋಡಿ ಈ ಥರ ಎಣ್ಣೆಗೆ ಹಾಕ್ಕೋಬೇಕು. ಹತ್ರಲಿಂದ ತೋರಿಸ್ತೀನಿ ನೋಡಿ, ನೀಟಾಗಿ ಫ್ರೈ ಆಗ್ತಾಯಿದೆ. ನೀಟಾಗಿ ಫ್ರೈ ಆಗ್ತಾನೇ ಇದೆ. ನೀಟಾಗಿ ಫ್ರೈ ಆದಮೇಲೆ ಇನ್ನೊಂದು ಕಡೆ ತಿರುಗಿಸ್ಬೇಕು. ಇನ್ನೇನು ಅಂತಂದರೆ ಇವತ್ತು ನಮ್ಮ ಮಗನ ಬರ್ತ್ಡೇ, ಹುಟ್ಟಿದ ಹಬ್ಬ. ಯಾರಾದರೂ ಹುಟ್ಟಿದ ಹಬ್ಬದ ಶುಭಾಶಯಗಳು ಹೇಳಂಗಿದ್ರೆ ಹೇಳಿಬಿಡಿ. 12ನೇ ವರ್ಷದ ಬರ್ತ್ಡೇ. 2011ರಲ್ಲಿ ಅವನು ಹುಟ್ಟಿದ್ದು. ಇವಾಗ 2024. ನನಗಷ್ಟು ಲೆಕ್ಕ ಬರಲ್ಲ, ಯಾಕಂದರೆ ಓದಿಲ್ಲ. ಎಷ್ಟು ವರ್ಷ ಆಗುತ್ತೆ ಅಂತ ನೀವೇ ಚೆಕ್ ಮಾಡಿ. ಇವಾಗ ಮಾತ್ರ 7th ಸ್ಟ್ಯಾಂಡರ್ಡ್ ಅವನಿರೋದು ನನ್ನ ಮಗ. ನೋಡಿ ಫಿಶ್ನ ಫ್ರೈ ಮಾಡ್ತಾಯಿದ್ದೆ. ನೀಟಾಗಿ ಫ್ರೈ ಮಾಡ್ಕೋಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಲಿಂಬೆಹಣ್ಣು ಹಾಗೆ ಶುಂಠಿ ಬೆಳ್ಳುಳ್ಳಿ ನಾವು ಫ್ರೆಶ್ಶಾಗಿ ಹಾಕೋದ್ರಲ್ಲಿ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ. ನೀವು ಪ್ಯಾಕೆಟ್ ಹಾಕೋ ಟೇಸ್ಟ್ ಬೇರೆ ಇರುತ್ತೆ. ನಾವು ಮನೇಲಿ ಅವಾಗೆ ರುಬ್ಕೊಂಡು ಹಾಕ್ತಾಯಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಬೇರೆ ಟೇಸ್ಟ್ ಬರುತ್ತೆ. ಫಿಶ್ಶು ಯಾವಾಗ ಮಾಡಿದ್ರೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆವಾಗಲೇ ರುಬ್ಕೋಬೇಕು. ನಾನು ಮಿಕ್ಸಿಗೆ ಹಾಕಿ ಜಾರಿಗೆ ಹಾಕಿ ರುಬ್ಬೋಣ ಅಂತಂದರೆ ಸ್ವಲ್ಪ ಇದ್ರೆ ನೀಟಾಗಿ ರುಬ್ಬೋಕ್ಕಾಗಲ್ಲ, ಅದಕ್ಕೆ ಒಳ್ಳೆ ರುಬ್ಕೊಂಡ್ಬಿಡ್ತೀನಿ. ಹಾಗೆ ಸಂಡೇ ದಿನ ನೀವು ಮನೇಲಿ ಏನು ಸ್ಪೆಷಲ್ ಮಾಡಿದ್ದೀರಾ ಅಂತ ಹೇಳಿ ಮರಿಬೇಡಿ. ಜೀವನದಲ್ಲಿ ಯಾವಾಗಲೂ ಹೆಣ್ಮಕ್ಳು, ಫಸ್ಟ್ ಆಫ್ ಆಲ್ ಹೆಣ್ಮಕ್ಳು ಏನೇ ಕಷ್ಟ ಬಂದ್ರೂ ಹಿಂದೆ ಹೆಜ್ಜೆ ಇಡಬೇಡಿ. ಅವ್ರು ಬಂದು ನಮ್ಮ ಕೈ ಹಿಡಿತಾರೆ, ಇವ್ರು ಬಂದು ನಮ್ಮ ಕೈ ಹಿಡಿತಾರೆ, ಅವ್ರು ನಮ್ಮ ಕಷ್ಟಕ್ಕೆ ಹಾಕ್ತಾರೆ, ಇವ್ರು ನಮ್ಮ ಕಷ್ಟಕ್ಕೆ ಹಾಕ್ತಾರೆ ಅಂತ ಯಾವಾಗ್ಲೂ ಕಾಯಬೇಡಿ. ನಿಮ್ಮ ಜೀವನ ನೀವೇ ಕಷ್ಟಪಟ್ಟು, ನೀವೇ ದುಡ್ಕೊಂಡು, ನೀವೇ 4 ಜನಕ್ಕೆ ಸಾಕೋ ಥರ ಇರಿ. ಹಾಗೆ ನೀವೇ 4 ಜನಕ್ಕೆ ಹೆಲ್ಪ್ ಮಾಡೋ ಥರ ಇರಿ. ಆವಾಗಲೇ ನೀವು ಜೀವನದಲ್ಲಿ ಉದ್ಧಾರ ಆಗೋದು. ಅವ್ರು ತಂದು ಕೊಡ್ತಾರೆ, ಇವ್ರು ತಂದು ಕೊಡ್ತಾರೆ, ಅವ್ರು ಬಂದು ಕಷ್ಟದಲ್ಲಿ ಕೈ ಹಿಡಿತಾರೆ ಅಂತ ಕಾಯಬೇಡಿ. ಯಾರು ಹಿಡಿಯಲ್ಲ. ನಾವು ಬೆಳೀತಾ ಇದ್ದೀವಿ ಅಂತ ಗೊತ್ತಾದ್ರೇ ತುಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನಗಳು. ಅಂಥದ್ರಲ್ಲಿ ನಮಗೆ ಸಹಾಯ ಮಾಡೋಕ್ಕೆ ಬೇರೆ ಬರ್ತಾರಾ? ಅದೆಲ್ಲ ಕನಸಿನ ಮಾತು. ಲೈಕ್ ಮಾಡಿ, ನನ್ನ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಫಿಶ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಜೀವನದಲ್ಲಿ ಈ ಥರ ಮರ್ತೋಗಲ್ದಿರೋ ಕಷ್ಟಗಳು ಏನಿದ್ದಾವೆ ಅಂತ ಕಾಮೆಂಟ್ ಮಾಡಿ. ಎಲ್ಲರ ಜೀವನದಲ್ಲೂ ಕಷ್ಟಗಳು ಕೆಲವೊಂದು ಟೈಮಲ್ಲಿ ಇರ್ತವೆ, ಆದರೆ ತುಂಬಾ ಹೀನವಾದ ಕಷ್ಟಗಳನ್ನ ನಾನು ಅನುಭವಿಸ್ಕೊಂಡು ಬಂದಿದ್ದೀನಿ. ತುಂಬ ಅಂದರೆ ತುಂಬ ನರಕ ಯಾತನ ಅನುಭವಿಸ್ಕೊಂಡು ಬಂದಿದ್ದೀನಿ. ಎಲ್ಲರಿಗೂ ಹೇಳೋಕ್ಕಾಗಲ್ಲ, ಅವ್ರವ್ರ ಜೀವನದಲ್ಲಿ ಅವ್ರವ್ರ ಕಷ್ಟ ಇರುತ್ತೆ. ಅಯ್ಯೋ ಏನು ಈ ಥರ ಹೇಳ್ತಾಳೆ ಅಂತ ಅಂದ್ಕೊಬೇಡಿ. ಯಾರಿಗೂ ನಾನು ಸಹಾಯ ಕೇಳ್ತಾ ಇಲ್ಲ, ಆಮೇಲೆ ತಪ್ಪಾಗಿ ತಿಳ್ಕೊಬೇಡಿ. ನನ್ನ ಜೀವನದಲ್ಲಿ ನಾನು ಹೆಂಗೆ ಬದುಕಬೇಕು ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗೂ ಸಹಾಯ ಕೇಳ್ತಾ ಇಲ್ಲ, ಯಾರಿಗೂ ನಾನು ನಿಮ್ಮ ಕಷ್ಟ ಹೇಳ್ತಾ ಇದ್ದೀನಿ ನಾನು ಸಹಾಯ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ನಿಮ್ಮ ಜೀವನದಲ್ಲೂ ಈ ಥರ ಕಷ್ಟಗಳು ಬಂದಿದ್ದರೆ ಹೆದರ್ಕೊಳಲ್ದೇ ಮುಂದೆ ಜೀವನ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಹೆದರ್ಕೊಂಡು ಸೂಸೈಡ್ ಮಾಡ್ಕೊಳೋದು, ಅನಾಥಾಶ್ರಮಕ್ಕೆ ಹೋಗಿ ಸೇರ್ಕೊಳೋದು ಆ ಥರ ಮಾಡಬೇಡಿ. ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. 2ನೇ ಸರ್ತಿ ಕೇಳ್ತಾ ಇರೋದು, ಬೇಜಾರು ಮಾಡ್ಕೊಬೇಡಿ. ಯಾರಾದರೂ ಸ್ಕಿಪ್ ಮಾಡಿ ನೋಡ್ತಾ ಇದ್ದರೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು 2ನೇ ಸರ್ತಿನೂ ಹೇಳ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ. ನೋಡಿ ನಮ್ಮ ಫಿಶ್ ರೆಡಿ ಆಗಿದೆ. ಇವಾಗ ತೆಗಿಯೋಣ, ತೆಗೆದ್ಬಿಟ್ಟು ಟಿಶ್ಯೂ ಪೇಪರಲ್ಲಿ ಹಾಕೋಣ ಬನ್ನಿ. ನೋಡಿ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ನಾನು ನನ್ನ ಮಗ ಇಬ್ಬರು ಕೂತ್ಕೊಂಡು ತಿಂತಾ ಇದ್ದೀವಿ ಫಿಶ್ನ. ತುಂಬ ಟೇಸ್ಟಿಯಾಗಿದೆ, ಸೂಪರ್ ಅನಿಸಿದೆ ನನಗಂತೂ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೆಶ್ಶಾಗಿ ಹಾಕಿದ್ದೀವಲ್ಲ.